ನಮಸ್ತೆ. ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್. ನಿಮ್ಮ ಆಶೀರ್ವಾದದಿಂದ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ಓಕೆ, ಇವತ್ತು ಇಂಟರ್ವ್ಯೂ ಮಾಡ್ತಾ ಇದ್ವಿ. ನಿಮ್ಮ ತಂಡದ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ಉದಯ ಸೂರ್ಯ. ಓಕೆ, ನನ್ನ ಹೆಸರು ಲಾವಣ್ಯ ಗಂಗಾಧರಯ್ಯ. ನಮ್ಮ ಉದಯ ಸೂರ್ಯ ಸಿನಿಮಾ ಇದೇ ತಿಂಗಳು May 16th ರಿಲೀಸ್ ಆಗ್ತಿದೆ. ದಯವಿಟ್ಟು ಮೊದಲನೇದಾಗಿ ಕೇಳ್ಕೊಳ್ಳೋವಂಥ ಮಾತು, ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಒಂದು ಉದಯ ಸೂರ್ಯ ಸಿನಿಮಾದಲ್ಲಿ ನಾನು ಸಂಗೀತ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಇಲ್ಲಿ ಒಂಥರ ನನ್ನ ಕ್ಯಾರೆಕ್ಟರ್ ರಿವೆಂಜ್ ತೀರಿಸ್ಕೊಳ್ಳೋವಂತಹ ಕ್ಯಾರೆಕ್ಟರ್ ಆಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿದೆ ನನ್ನ ಕ್ಯಾರೆಕ್ಟರು. ಅದನ್ನು ಸಿನಿಮಾದಲ್ಲೇ ನೋಡಬೇಕು, ಜಾಸ್ತಿ ಸಿನಿಮಾ ಬಗ್ಗೆ ಹೇಳೋಕ್ಕಾಗಲ್ಲ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ತನು ಪ್ರಸಾದ್ ಅಂತ. ನಾನು ಈ ಮೊದಲು ಸೀರಿಯಲ್ಸ್ ಎಲ್ಲ ಮಾಡಿದ್ದೀನಿ, ಸಿನಿಮಾ ಕೂಡ ಮಾಡಿದ್ದೀನಿ. ಸೊ ಉದಯ ಸೂರ್ಯಗೆ ಬಂದರೆ ನನ್ನ ಪಾತ್ರ ಬಂದು ಒಬ್ಬ ನಿಯತ್ತಾಗಿ ಪ್ರೀತಿ ಮಾಡೋ ಹುಡುಗರನ್ನ ಮೋಸ ಮಾಡೋದು, ಇದೇ ನನ್ನ ಪಾತ್ರ. ಸೊ ಹಾಗಂತ ಎಲ್ಲ ಹುಡುಗಿರು ಚೀಟ್ ಮಾಡ್ತಾರೆ ಅಂತ ಅಂದ್ಕೊಬೇಡಿ. ಎಲ್ಲ ಪ್ರಾಂಪ್ಟಾಗಿ ಪ್ರೀತಿ ಮಾಡೋ ಹುಡುಗಿರು ಇರ್ತಾರೆ. ಬರೀ ಸಿನಿಮಾಗೆ ಅಷ್ಟೇ ನಾವು ತೋರಿಸಿರೋದು. ಸೊ ಎಲ್ಲರೂ ಬಂದು May 16th ರಿಲೀಸ್ ಆಗ್ತಿದೆ, ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಯಾಕೋ ಪ್ರೊಡ್ಯೂಸರ್ ಸರ್ ಸೈಲೆಂಟ್ ಆಗಿದ್ದಾರೆ. ಇಲ್ಲ, ಹೀರೋಯಿನ್ಗಳು ಮಾತಾಡ್ತಾರೆ, ಪ್ರೊಡ್ಯೂಸರ್ ಸುಮ್ಮನೆ ಇರುತ್ತೆ. ಹೇಳಿ ಸರ್. ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ಈ ಉದಯ ಸೂರ್ಯ ಚಿತ್ರದ ಪ್ರೊಡ್ಯೂಸರು. ನನ್ನ ಜೊತೆ ಇನ್ನೂ ಇಬ್ಬರು ಇದ್ದಾರೆ, ಹರೀಶ್ ಗೌಡ್ರು ಮತ್ತು ಸುನೀಲ್ ಅಂತ. ಅವರು ನಾವೆಲ್ಲ 3 ಜನ ಸೇರಿಕೊಂಡು ಈ ಸಿನಿಮಾವನ್ನು ಮಾಡಿರ್ತಕ್ಕಂಥದ್ದು. ಇದೇ ತಿಂಗಳು 16ನೇ ತಾರೀಕು ರಾಜ್ಯಾದ್ಯಂತ ಸುಮಾರು 70 ಥಿಯೇಟ್ರ್ಗಳಲ್ಲಿ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಸಹ ಬಂದು ಈ ಸಿನಿಮಾವನ್ನು ನೋಡಬೇಕು ಆಗಿ ತಮ್ಮಲ್ಲಿ ವಿನಂತಿಸ್ತೀನಿ. ಸರ್, ಇದು ನಿಮ್ಮದು ಮೊದಲನೇ ಸಿನಿಮಾ? ಹೌದೌದು, ಚಿತ್ರರಂಗನೇ ವಸ್ತು ನನಗೆ. ಯಾಕೆ ಅನಿಸ್ತು ಸರ್ ಸಿನಿಮಾ ಇನ್ವೆಸ್ಟ್ ಮಾಡೋಕ್ಕಂತ? ಈ ಸಿನಿಮಾ ನನಗೆ ಚಿತ್ರರಂಗದ ಬಗ್ಗೆ ಆಸಕ್ತಿ ಇರಲಿಲ್ಲ ಆ್ಯಕ್ಚುಲಿ. ಪ್ರಾಂಪ್ಟಾಗಿ ಹೇಳಬೇಕು ಅಂದರೆ, ಸಿನಿಮಾದ ಬಗ್ಗೆ ನನಗೇನು ಸಿನಿಮಾ ನೋಡ್ತಾ ಇದ್ದೆ, ಬಟ್ ಸಿನಿಮಾವನ್ನು ತಯಾರು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಟ್ ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರಕಾಶ್ ರಾಜಿಂದ ನಾನು ಈ ಚಿತ್ರರಂಗಕ್ಕೆ ಬರಬೇಕಾಗಿತ್ತು. ಕಥೆಯನ್ನು ಹೇಳಿದರು. ನಾವು ಹಿಂಗೆ ಅದಕ್ಕಿಂತ ಮುಂಚೆ ಅವರು ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಅದಾದಮೇಲೆ ನಾನೇ ಒಂದು ನಿರ್ದೇಶನ ಮಾಡಬೇಕು, ಡೈರೆಕ್ಟ್ ಮಾಡಬೇಕು ಅಂತ ನಮ್ಮ ಹತ್ರ ಹೇಳ್ಕೊಂಡ್ರು. ಆಮೇಲೆ ಅದಕ್ಕೆ ಒಬ್ಬರು ಪ್ರೊಡ್ಯೂಸರ್ ಬೇಕಾಗಿತ್ತು, ಒಬ್ಬರ ಕೈಲಿ ಆಗಲಿಲ್ಲ. ಹಾಗಾಗಿ 3 ಜನನು ಅಪ್ರೋಚ್ ಮಾಡಿ ಸಿನಿಮಾವನ್ನು ಮಾಡಿದ್ವಿ. ಇದು ನಿಮ್ಮ ಫಸ್ಟ್ ಸಿನಿಮಾನ ಹೇಗೆ? ಇಲ್ಲ, ಇದು ನಂದು 4ನೇ ಸಿನಿಮಾ. ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಒಂದು 6 year ಬ್ಯಾಕೆ ನನಗೆ 2 ಸಿನಿಮಾ ಕಂಪ್ಲೀಟ್ ಆಗಿತ್ತು. ಬಟ್ ಇದುವರೆಗೂ ಅದು ರಿಲೀಸ್ ಆಗಿಲ್ಲ, ಗೊತ್ತಿಲ್ಲ ಯಾವಾಗ ಆಗುತ್ತೋ, ನಾನು ಕೂಡ ಕಾಯ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಪಡ್ಡೆ ಹುಲಿ ಅಂತ ಒಂದು ಸಿನಿಮಾದಲ್ಲಿ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೆ, ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ. ಮತ್ತು ಇವಾಗ ಇನ್ನೊಂದು ಅಪ್ಕಮಿಂಗ್ ನಿಧಾನವಾಗಿ ಚಲಿಸಿ ಅಂತ ಒಂದು ಲೀಡಾಗಿ ಮಾಡಿದ್ದೀನಿ, ಅದು ಕೂಡ ರಿಲೀಸಿಗೆ ರೆಡಿ ಇದೆ. ಲೀಡಾಗಿ ರಿಲೀಸ್ ಆಗ್ತಿರೋ ಮೊದಲನೇ ಸಿನಿಮಾ ಇದೆ ಅಂತಲೇ ಹೇಳ್ಬೋದು. ಬಟ್ ಸೀರಿಯಲಲ್ಲೆಲ್ಲ ಲೀಡಾಗಿ ಆ್ಯಕ್ಟ್ ಮಾಡಿದ್ದೀನಿ, ಮತ್ತು ಮಾಡಲಿಂಗ್ ಕೂಡ ನಾನು ಮಾಡ್ತಾ ಇದ್ದೀನಿ. ಈಗ ಹೀರೋಯಿನ್ ಅಂತಂದ್ರೆ ಎಲ್ಲರಿಗೂ ಪಾಸಿಟಿವ್ ರೋಲ್ ಅಲ್ಲಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಯಾಕೆ ನೆಗೆಟಿವ್? ಸಮ್ಟೈಮ್ಸ್ ಹೇಗಾಗ್ಬಿಡುತ್ತೆ ಅಂದರೆ, ಪಾಸಿಟಿವ್ ಕೂಡ ರೆಕಗ್ನೈಸ್ ಆಗುತ್ತೆ. ಹಾಗೆ ಇವಾಗ ಎಷ್ಟೋ ನಾವು ಸೀರಿಯಲ್ಗಳಲ್ಲಿ ನೋಡ್ತಾ ಇರ್ತೀವಿ, ನೆಗೆಟಿವ್ ಕ್ಯಾರೆಕ್ಟರ್ ಮಾಡೋರ್ದು ಬೇಗ ರಿಜಿಸ್ಟರ್ ಆಗಿಬಿಡ್ತಾರೆ. ಅದು ಜನಗಳು ಬೈಕೊಂಡು ಇಷ್ಟಪಡ್ತಾರೋ ಅಥವಾ ನಿಜವಾಗ್ಲೂ ಇಷ್ಟಪಡ್ತಾರೋ, ಬಟ್ ನೆಗೆಟಿವ್ ಬೇಗ ಕ್ಯಾಚ್ ಆಗಿಬಿಡುತ್ತೆ ಎಲ್ರಿಗೂ. ಬಟ್ ನಾನು ಈ ಸಿನಿಮಾ ಮಾಡಿದ್ದು ಆ ಥರ ಅಲ್ಲ, ಒಂದು ಡಿಫ್ರೆಂಟ್, ಎಲ್ಲದರಲ್ಲೂ ನಾರ್ಮಲ್ ಆಗಿ ಇರೋದಕ್ಕಿಂತ ಈ ಸಿನಿಮಾದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ ಕ್ಯಾರೆಕ್ಟರ್ ಅನ್ನಿಸ್ತು. ಆಲ್ಮೋಸ್ಟ್ ಹಿಂದಿನ ಸಿನಿಮಾಗಳೆಲ್ಲ ಪಾಸಿಟಿವ್ ಕ್ಯಾರೆಕ್ಟರ್ ಇದೆ ನಂದು. ಸೊ ಇದು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಥರ ಫೀಲ್ ಆಯಿತು. ಬಟ್ ಆದರೆ ಇಡೀ ಸಿನಿಮಾದಲ್ಲಿ ನೆಗೆಟಿವ್ ಆಗೇ ತೋರಿಸಿಲ್ಲ, ಎಲ್ಲೋ ಒಂದು ಕಡೆ ಲಾಸ್ಟಲ್ಲಿ ನೆಗೆಟಿವ್ ಅಂತ ಅನ್ಸುತ್ತೆ ಅಷ್ಟೇ. ಪಾಸಿಟಿವ್ ಆಗು ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಖುಷಿ ಇತ್ತು ಈ ಪಾತ್ರದ ಬಗ್ಗೆ, ಅದಕ್ಕೆ ಈ ಪಾತ್ರ ಒಪ್ಕೊಂಡು ಮಾಡಿದೆ. ಮೇಡಮ್, ಇನ್ನು ನಿಮ್ಮ ಪಾತ್ರದ ಬಗ್ಗೆ ಬಂದರೆ, ನೀವು ಹುಡುಗನ ಚೀಟ್ ಮಾಡ್ತೀರಾ, ಅದು ಒಂದು ರೀತಿ ನೆಗೆಟಿವೇ ಆಯಿತು. ಹೌದು. ಸೊ ನಿಮ್ಮ ಕೆರಿಯರ್ಗೆ ಏನಾದ್ರು ಇಂಪ್ಯಾಕ್ಟ್ ಆಗುತ್ತಾ ಅಂತ? ಇಲ್ಲ, ಬಿಕಾಸ್ ಪಾತ್ರ ಅಂತ ಬಂದಾಗ ನಾನು ವೈಷ್ಣವಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ತನು ಪ್ರಸಾದ್ ಆಗಿರ್ತೀನಿ. ಸೊ ಇಟ್ಸ್ ಡಿಫ್ರೆನ್ಸ್ ಇದೆ. ಓಕೆ, ಇಂಪ್ಯಾಕ್ಟ್ ಆಗಲ್ಲ ಅನ್ಕೋತೀನಿ. ಬಿಕಾಸ್ ಈಗ ನಡೀತಾ ಇರೋದೇ ಹಾಗೆ, ಹುಡುಗಿರು ಕೂಡ ಚೀಟ್ ಮಾಡ್ತಿದ್ದಾರೆ, ಹುಡುಗರು ಕೂಡ ಚೀಟ್ ಮಾಡ್ತಿದ್ದಾರೆ. ಹುಡುಗಿರೇನು ಕಡಿಮೆ ಇಲ್ಲ, ಹುಡುಗರೇನು ಕಡಿಮೆ ಇಲ್ಲ ಅಲ್ವಾ? ಸೊ ಆ ಥರ ಏನು ಇಂಪ್ಯಾಕ್ಟ್ ಆಗಲ್ಲ ಅನ್ಕೋತೀನಿ. ಬಟ್ ಹೇಳೋಕ್ಕಾಗಲ್ಲ, ಆದರೂ ಆಗ್ಬೋದೇನೋ. ಯಾಕಂದರೆ ನಾನು ಆ ಥರ ಅಲ್ವಲ್ಲ, ತುಂಬ ಸೈಲೆಂಟ್ ಹುಡುಗಿ ಅಂತ ಎಲ್ಲ ರೆಕಗ್ನೈಸ್ ಆಗಿರೋದು. ಅದಕ್ಕೆ
ಆಕ್ಚುಲಿ ಸೈಲೆಂಟ್, ಬಟ್ ಹೆಂಗಿರುತ್ತೆ ಅಂದ್ರೆ ಎಲ್ರ ಮುಂದೆ ಸೈಲೆಂಟ್ ಆಗಿರ್ತೀವಿ. ನಾವು ಒಂಥರ ಹೆಂಗೆ ಅಂದ್ರೆ ನಮ್ದೊಂದು ಪರ್ಸನಲ್ ಸ್ಪೇಸ್ ಅಂತ ಇದ್ದಾಗ ನಾವು ತುಂಬಾ ವೈಲೆಂಟ್ ಆಗಿರ್ತೀವಿ. ಎಲ್ಲ ಹುಡುಗಿರು ಅಷ್ಟೇ. ಇಲ್ಲಿ ಯಾವ ಹುಡುಗಿರು ಸೈಲೆಂಟ್ ಇಲ್ಲ, ಯಾವ ಹುಡುಗಿರು ವೈಲೆಂಟ್ ಅಂತ ಹೇಳಕ್ಕಾಗಲ್ಲ. ತುಂಬಾ ಸೈಲೆಂಟ್ ಆಗಿರೋರ್ನ ಒಂದೊಂದ್ಸಲ ತುಂಬಾ ಒಂದು ಇಮ್ಯಾಜಿನೇಷನ್ ಅಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಹುಡುಗಿನ. ಈ ಹುಡುಗಿ ತುಂಬಾ ಸೈಲೆಂಟ್ ಅಪ್ಪ, ಸಿಕ್ಕಾಪಟ್ಟೆ ಸೈಲೆಂಟ್ ಅಂತ. ಬಟ್ ಆದ್ರೆ ಕಟ್ ಮಾಡಿದ್ರೆ ಅವ್ರದೊಂದು ಇನ್ನೊಂದು ಕ್ಯಾರೆಕ್ಟರ್ ಇರುತ್ತೆ. ಸೊ ಎಲ್ಲಾ ಹುಡುಗಿ ಲೈಫಲ್ಲೂ ವೈಲೆಂಟ್ ಆಗ್ಬಿಟ್ಟೆ. ಸೊ ಹಂಗೆ. ಸೊ ಇಲ್ಲಿ ಯಾರು ಸೈಲೆಂಟ್ ಅಲ್ಲ, ಯಾರು ವೈಲೆಂಟ್ ಅಲ್ಲ ಅಷ್ಟೇ. ಪ್ರೊಡ್ಯೂಸರ್ ಸೈಲೆಂಟ್ ಅದೇ ಹೇಳಿದ್ನಲ್ಲ, ಪರ್ಸನಲ್ ಸ್ಪೇಸ್ ಇದ್ದಾಗ ಮೇ ಬಿ ನಮ್ ಜೊತೆ ಅಂತೂ ಮಾತಾಡಿಲ್ಲ ಅವರು. ಯಾವಾಗಲೂ ಸೈಲೆಂಟ್ ಆಗಿರ್ತಾರೆ. ಗೊತ್ತಿಲ್ಲ, ನಾನ್ ಹೇಳ್ದಂಗೆ ಇಲ್ಲ ಆ್ಯಕ್ಚುಲಿ ಏನು ಅಂದರೆ ನಾವು ಎಲ್ಲ ಡಿಪೆಂಡ್ ಅಪಾನ್ ಡೈರೆಕ್ಟರ್ ಕಡೆಯಿಂದ ಬಿಟ್ಟಿದ್ವಿ ಎಲ್ಲ. ನಾವು ಓಲ್ ಸಿನಿಮಾ ನೋಡ್ಕೊಂಡ್ರೆ ಏನು ನಾವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಷ್ಟೇ ನಮ್ಮದು ಬಿಟ್ಟರೆ, ಓಲ್ ಸಿನಿಮಾ ಹೀರೋಯಿನ್ಗಳ ಸೆಲೆಕ್ಟ್ ಆಗಿರ್ಬೋದು, ಪೋಷಕರ ನಟರ ಕ್ಯಾರೆಕ್ಟರ್ಗಳ ಇವ್ರನ್ನಾಗಿರ್ಬೋದು, ಹೀರೋಗಳನ್ನು ಸೆಲೆಕ್ಟ್ ಮಾಡೋದಾಗಿರ್ಬೋದು, ಎಲ್ಲರೂ ಸಹ ಅವರಿಗೆ ಬಿಟ್ಟಿದ್ವಿ. ಹಾಗಾಗಿ ನಮ್ಮವರ ನಡುವಿನ ಕಮ್ಯುನಿಕೇಶನ್ ಕಡಿಮೆ. ಪ್ರೊಡ್ಯೂಸರ್ ಒಂದು ಡಿಬೇಟ್ ಏನಾದ್ರು ಕೊಟ್ಟರೆ ಚೆನ್ನಾಗಿರೋದು ಅನಿಸ್ತಲ್ಲ? ಖುಷಿ ಆಗ್ಬಿಟ್ಟಿದೆ. ಬೇಡ, ಈಗಲೇ ಖುಷಿ. ಪಕ್ಕ ಕೂರಿಸಿದಿರಲ್ಲ, ಈಗಲೇ ಖುಷಿ. ಇನ್ನ ಚಿತ್ರತಂಡದಲ್ಲಿ ಇನ್ನು ಯಾರ್ಯಾರಿದ್ದಾರೆ ಸರ್? ಹಿರಿಯ ಕಲಾವಿದರು ಯಾರ್ಯಾರಿದ್ದಾರೆ ಸರ್? ಪೋಷಕ ನಟರಾಗಿ ಖಳನಾಯಕನಾಗಿ ಗೌಡ್ತಿ ಉಳಿಯಾರ್ ಅಂತ ಇದ್ದಾರೆ. ಆಮೇಲೆ ಪೋಷಕ ನಟನಾಗಿ ಅಂದರೆ ಗೌಡ್ರು ಊರುಗಳಲ್ಲಿ ಹಿಂದೆ ಗೌಡ್ರುಗಳು ಅಂತ ಇದ್ರು. ಆ ಕ್ಯಾರೆಕ್ಟರ್ನ ನಮ್ಮ ಶಿವಮೊಗ್ಗದ ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಅಧಿಕಾರಿ ಅಂತಲೇ ಹೆಸರು ಪಡೆದಿರ್ತಕ್ಕಂಥ ದಾನಮ್ ಸರ್ ಅಂತ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ಬರು ಪ್ರಭಾಕರ್ ಅಂತ, ಅವರು ಉಳಿಯಾರ್ದವ್ರೆ. ಹೀಗೆ ಅನೇಕ ಕ್ಯಾರೆಕ್ಟರ್ಗಳನ್ನು ಲೀಡ್ ಮಾಡಿದ್ದಾರೆ. ಸರ್ May 16th ಬರ್ತಿದ್ದೀರಾ, ನಿಮ್ಮ ಸಿನಿಮಾ ಜನರು ಯಾಕೆ ಥಿಯೇಟರ್ ಬಂದು ನೋಡೋದು? ಸರ್ ಸಿನಿಮಾ ಭಾಳ ಚೆನ್ನಾಗಿದೆ, ಕಂಟೆಂಟ್ ಭಾಳ ಚೆನ್ನಾಗಿದೆ. ಎಕ್ಸ್ಪೆಷಲಿ ಇನ್ನೊಂದೇನು ಅಂದರೆ ಸಾಂಗ್ಗಳು ಒಟ್ಟಿಗೆ. ಈಗ ಆಲ್ರೆಡಿ ನಾವು 2 ಸಾಂಗನ್ನು ಯೂಟ್ಯೂಬ್ಗಳಲ್ಲಿ ಬಿಟ್ಟಿದ್ದೀವಿ, ಆಲ್ರೆಡಿ ಲಾಂಚ್ ಮಾಡಿದ್ದೀವಿ. ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಇನ್ನೂ 5 ಹಾಡುಗಳು ಬಾಕಿ ಇದ್ದಾವೆ, ಅದನ್ನು ಸದ್ಯದಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ. ಹಾಡುಗಳ ಮಟ್ಟಿಗೆ ತುಂಬ ಚೆನ್ನಾಗಿ ಬಂದಿದೆ. ಯಶವಂತ್ ಭೂಪತಿ ಅವರು ಸಂಗೀತ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ಸಿನಿಮಾ. ಅಲ್ಟಿಮೇಟ್ ತುಂಬ ಚೆನ್ನಾಗಿದೆ. ನಿಮ್ಮ ಸಿನಿಮಾ ಯಾಕೆ ನೋಡ್ಬೇಕು ಜನ? ನಮ್ಮ ಸಿನಿಮಾ ಯಾಕೆ ನೋಡಬೇಕು ಅಂದರೆ ಹುಡುಗಿರು ಚೀಟ್ ಮಾಡ್ತಾರೆ, ಅದಕ್ಕೆ ನೋಡಲೇಬೇಕು ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ನಮ್ಮ ಲಾವಣ್ಯ ಅವರು ತಂದೆಯವರ ಸೆಂಟಿಮೆಂಟ್ ತುಂಬ ಇದೆ. ಅವರು ಗ್ರಜ್ ತೀರಿಸ್ಕೊಳ್ಳೋದಿರ್ಬೋದು, ಅದಿದೆ. ಮತ್ತು ನಮ್ಮ ಡೈರೆಕ್ಟ್ರು ಕೂಡ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ನನ್ನ ಪೇರು ಸೂರ್ಯ ಅನ್ನೋರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವರಿಬ್ಬರು ಫ್ರೆಂಡ್ಶಿಪ್ ಬಾಂಡಿಂಗ್ನ ತೋರಿಸಿದ್ದಾರೆ. ಸೊ ತುಂಬ ಎಲ್ಲನೂ ಸೇರಿಕೊಂಡು ಗ್ರಾಮೀಣ ವಾತಾವರಣದಲ್ಲಿ ಇದು ನಡೆದಿರೋದ್ರಿಂದ ಎಲ್ಲರೂ ಬಂದು ನೋಡ್ಕೊಳ್ಳಿ ಅಷ್ಟೇ. ಸೇಮ್. ಆ್ಯಕ್ಚುಲಿ ಖುಷಿ ಏನಂದರೆ ಹಳ್ಳಿ ಅಂದ ತಕ್ಷಣನೇ ಎಲ್ರಿಗೂ ಖುಷಿ ಆಗುತ್ತೆ. ಸೊ ಸಿಟಿಲಿರೋರ್ಗಂತೂ ಹಳ್ಳಿ ಲೈಫ್ನ ಎಷ್ಟೊಂದು ಮಿಸ್ ಮಾಡ್ಕೊಂಡಿರ್ತಾರೆ. ಸೊ ನಾವು ಕೂಡ ಬೆಂಗಳೂರಲ್ಲಿ ತುಂಬ ಟೈಮ್, ಅಂದರೆ ನಾನು ಹಳ್ಳಿ ಹುಡುಗಿನೇ, ಬಟ್ ಹಳ್ಳಿ ಬಿಟ್ಟು ಬ್ಯಾಂಗ್ಳೂರ್ ಬಂದು ತುಂಬ ವರ್ಷಗಳಾಗಿತ್ತು. ಶೂಟಿಂಗ್ ಹೋದಾಗಂತೂ ಒಂಥರ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿಯಾಗಿತ್ತು. ಬಿಕಾಸ್ ಅಲ್ಲಿ ಫುಲ್ಲು ಹಳ್ಳಿನಲ್ಲೇ ಶೂಟಿಂಗ್ ನಡೆದಿದ್ದು. ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ನ ಕವರ್ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಸೊ ಹಾಗೆ ಕಾನ್ಸೆಪ್ಟ್ ಅಂತ ಬಂದಾಗ ನನ್ನ ಪಾತ್ರದ ಬಗ್ಗೆ ಮೊದಲೇ ಹೇಳ್ದಾಗೆ ಸೇಡ್ ತೀರಿಸ್ಕೊಳ್ಳೋಂತಹ ಒಂದು ಕ್ಯಾರೆಕ್ಟರ್. ಅಂದರೆ ಪ್ರೀತಿಗೋಸ್ಕರ ಅಪ್ಪ ಅಮ್ಮನ್ನ ಹೆದರಾಕೊಂಡು ಅಥವಾ ಅಪ್ಪ ಅಮ್ಮಂಗೆ ಬೇಜಾರು ಮಾಡಿ ಅಪ್ಪ ಅಮ್ಮನ್ನೇ ಬಿಟ್ಬಿಟ್ಟು ಹೋಗೋ ಹುಡುಗಿರು ಇರ್ತಾರೆ. ಬಟ್ ಇದರಲ್ಲಿ ಇದು ಸ್ವಲ್ಪ ಡಿಫ್ರೆಂಟು. ಸೊ ಅಪ್ಪಂಗೆ ಏನೋ ಆಯಿತು ಅನ್ನೋದಕ್ಕೋಸ್ಕರನೇ ಸುಳ್ಳು ಪ್ರೀತಿನ ಹೀರೋಯಿನ್ ಮಾಡ್ತಾಳೆ ಇಲ್ಲಿ. ಸೊ ಹಾಗಾಗಿ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ನೋಡೋಣ ಇದನ್ನು ಜನ ಯಾವ ಥರ ತಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ನಾನಂತೂ ಫುಲ್ಲು ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ. ಓಕೆ, ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರೆಸೆಂಟ್ ಸಿಚುಯೇಷನ್ ವಾರ್ ನಡೀತಿದೆ ಇಂಡಿಯಾ ಪಾಕಿಸ್ತಾನ. ನಮ್ಮ ಸೈನಿಕರಿಗೆ ಹೇಗೆ ವಿಶ್ ಮಾಡ್ತಾರೆ, ಹೇಗೆ ಧೈರ್ಯ ತುಂಬ್ತೀರಾ? ಆ್ಯಕ್ಚುಲಿ ಅವರು ನಾವಿಲ್ಲಿ ಕುತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದೀವಿ, ಅವರಲ್ಲಿ ಎಷ್ಟು ಕಷ್ಟಪಡ್ತಾ ಇರ್ತಾರೆ, ಎಷ್ಟು ಇದು ಮಾಡ್ತಿದ್ದಾರೆ ಅಂತ ನಾನು ನೋಡ್ತಾನೆ ಇದ್ದೀನಿ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅದರಲ್ಲಿ ಇದರಲ್ಲಿ ಇದು ಮಾಡೋದಕ್ಕಿಂತ ಪರ್ಸ್ನಲಿ ಪ್ರೇ ಮಾಡೋಣ. ಅವ್ರವ್ರ ಫ್ಯಾಮಿಲಿಗೆ ಅವರು ಮತ್ತೆ ಏನೂ ಆಗದೆ ಸುರಕ್ಷಿತವಾಗಿ ಬರಲಿ ಅಂತ ಅಷ್ಟೇ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಜವಾಗ್ಲೂ ನಾವಿಲ್ಲೇನೋ ಸಿನಿಮಾ ಮಾಡಿದ ತಕ್ಷಣ ಹೀರೋಯಿನ್ಸ್ ಅಂತ ಒಂದು ಫೇಮ್ ಬರ್ಬೋದು, ಅಥವಾ ಜನ ಸೆಲ್ಫಿ ತೊಗೋಬೋದು, ಮತ್ತೊಂದು ಮಾಡ್ಬೋದು. ಬಟ್ ನಿಜವಾದ ಹೀರೋಗಳು ನಾವೆಲ್ಲ, ಅವರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವ್ರಿಗೆ ನಮ್ಮ ಸಿನಿಮಾ ರಂಗದವ್ರನ್ನ ನಾವೆಲ್ಲರೂ ತುಂಬ ಕಡೆ ನೋಡ್ತೀವಿ, ತೋರಿಸ್ತೀವಿ. ಬಟ್ ಎಷ್ಟೋ ಜನ ಸೈನಿಕರು ನಾವೆಲ್ಲೂ ನೋಡೋಕ್ಕಾಗಲ್ಲ. ಯಾಕೆಂದರೆ ಅವರು ದೇಶ ಸೇವೆ ಮಾಡ್ತಾ ಇರ್ತಾರೆ. ತುಂಬ ಪ್ರಾಂಪ್ಟಾಗಿ ಕೆಲಸ ಮಾಡೋರು ಅಂದರೆ ಅವರು ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಅವರೆಲ್ಲ ಫ್ಯಾಮಿಲಿಗಳು ಖುಷಿಯಾಗಿರಲಿ ಅಂತ ನಾನು ಪ್ರೇ ಮಾಡ್ತೀನಿ. ಸರ್, ಆ ವಿಚಾರದಲ್ಲಿ ಸೈನಿಕರ ವಿಚಾರದಲ್ಲಿ ಬಂದಾಗ ನಾವು ಯಾವತ್ತೂ ಸಹ ಅವರಿಗೆ ಚಿರಋಣಿಗಳಾಗಿರಬೇಕು. ನಮ್ಮನ್ನು ನಾವು ಇಷ್ಟು ಸುರಕ್ಷಿತವಾಗಿ ಇದ್ದೀವಿ ಅಂದರೆ ಅವ್ರ ಮೇನ್ ಕಾರಣ ಅವರೇ ಆಗಿರ್ತಾರೆ. ಹಾಗಾಗಿ ಅವರಿಗೆ ಇಲ್ಲಿಂದಲೇ ನಾನು ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.
ಸೊ ಕೊನೆಯದಾಗಿ ಸರ್ ಈಗ ಹೊಸಬ್ರು ಸಿನಿಮಾ ಮಾಡೋದು ದೊಡ್ಡದಲ್ಲ, ಪ್ರೊಡ್ಯೂಸರ್ ಬಂದು ಹೊಸಬ್ರು ಸಿನಿಮಾ ಮಾಡೋದು ದೊಡ್ಡದಲ್ಲ. ಈಗ ಸಿಚುವೇಶನಲ್ಲಿ ಇಂಡಸ್ಟ್ರಿಯಲ್ಲಿ ಹೊಸಬ್ರು ಅಂದರೆ ಸ್ವಲ್ಪ ಕಡೆಗೆ ಅನಿಸ್ತಾರೆ. ನಿಮಗೆ ಸಿನಿಮಾ ಕತೆ ಬಂದು ಡೈರೆಕ್ಟರ್ ಅಪ್ರೋಚ್ ಮಾಡಿದಾಗ ನಿಮ್ಮ ಒಪಿನಿಯನ್ ಏನಿತ್ತು ಕತೆ ಮೇಲೆ? ಸರ್, ಈ ವಿಚಾರದಲ್ಲಿ ಸಿನಿಮಾ ಕತೆ ಹೇಳೋಕ್ಕಿಂತ ಮುಂಚೆ ಅವನು ಸಿನಿಮಾ ಅವರಿಗೋಸ್ಕರ ನಾವು ಹೇಳೋದು ಬೇಡ. ಅದನ್ನು ಸುಮಾರು ಈ ಟೈಮಲ್ಲಿ ಹೇಳಿದ್ರೆ ಅದು ಇದಾಗುತ್ತೆ. ಬಟ್ ಅವರಿಗೆ ಒಂದು ಸಿನಿಮಾ ಅಂದರೆ ನಾನು ಒಬ್ಬ ನಿರ್ಮಾಪಕ ನಿರ್ದೇಶಕ ಆಗಬೇಕು ಅನ್ನೋ ಒಂದು ಹಂಬಲ ಜಾಸ್ತಿ ಇತ್ತು. ಹಾಗಾಗಿ ಈ ಸಿನಿಮಾ ಫೀಲ್ಡಿಗೆ ಅವ್ರು ಬಂದರು. ಮುಂಚೆಯಿಂದನೂ ಅವರು ದೊಡ್ಡ ಕಲಾವಿದ. ಆ್ಯಕ್ಚುಲಿ ನಮ್ಮ ಊರು ಇದೆಯಲ್ಲ, ಅದು ಒಂಥರ ಏನು ಅಂದರೆ ಅಂಚಿನ ಸಿದ್ದಾಪುರ ಅಂದರೆ ಒಂಥರ ರಂಗಭೂಮಿ ಕಲಾವಿದರ ಒಂದು ತವರೂರು ಅದು ಅಂತ, ಶಿವಮೊಗ್ಗ ಜಿಲ್ಲೆಯಲ್ಲಿ. ಸುಮಾರುಗಳಲ್ಲಿ ನಮ್ಮಲ್ಲಿ ಶಿವರಾತ್ರಿಗಳಲ್ಲಿ ನಾಟಕಗಳನ್ನು ಆಡೋರು. ಹಾಗಾಗಿ ಅದರಲ್ಲಿ 2-3 ನಾಟಕಗಳನ್ನು ಪ್ರತಿ ವರ್ಷ ಆಡೋರು. ಹಾಗಾಗಿ ಅವರು ನಾನು ಸಿನಿಮಾ ರಂಗಕ್ಕೆ ಬರಬೇಕು, MBA ಮಾಡಿ 50-60 ಸಾವಿರ ರೂಪಾಯಿ ಸಂಬಳ ತೊಗೊಂಡಿರ್ತಕ್ಕಂಥ ವ್ಯಕ್ತಿ ನಾನು. ನನಗೆ ಈ ರಂಗ ಬೇಡ, ನಾನು ಚಾಯ್ಸ್ ಇರ್ತಕ್ಕಂಥದ್ದು ಸಿನಿಮಾ ರಂಗ. ನಾನು ಸಿನಿಮಾ ರಂಗಕ್ಕೆ ಹೋಗಬೇಕು ಅಂತ ಅವ್ರು ಬಂದಿರ್ತಕ್ಕಂಥದ್ದು. ಹಾಗಾಗಿ 3-4 ವರ್ಷ ಅವರು ಬೇರೆ ಸಿನಿಮಾಗಳಲ್ಲಿ ಇದನ್ನು ಮಾಡಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿ ಆಮೇಲೆ ಬಂದು ಕೇಳಿದರು ನಮ್ಮನ್ನು. ನಾನು ಒಂದು ಕಥೆಯನ್ನು ನಿರ್ಮಾಣ ಮಾಡಿದ್ದೀನಿ, ನಾನು ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಬೇಕು ಅಂದರೆ ನಿರ್ದೇಶಿಸಬೇಕು ಅಂತ ಬಂದು ಕೇಳ್ಕೊಂಡ್ರು ನಮ್ಮನ್ನು. ಹಾಗಾಗಿ ನಾವು ಅಲ್ಲಿ ಅವರಿಗೋಸ್ಕರ ಒಪ್ಕೊಂಡಿದ್ವಿ. ನಾವೇ ಚಿತ್ರ ಕತೆ ಕೇಳಿಲ್ಲ. ಇತ್ತೀಚೆಗೆ ಗೊತ್ತಾಗಿದ್ದು, ನಮ್ಮ ಸಿನಿಮಾ ನೋಡಿದ ಮೇಲೆ ನಮಗೆ ಗೊತ್ತಾಗಿತ್ತು. ಈಗ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ. ನೀವು ಈಗ ಪ್ರಮೋಷನ್ ಇರ್ಬೋದು, ಹೊರಗಡೆ ಪ್ಲಾಟ್ಫಾರ್ಮಲ್ಲಿ ಯಾವ್ಯಾವ ಥರ ಇದೆ. ಯಾಕೆಂದರೆ ಕನ್ನಡದಲ್ಲಿ ಸಿನಿಮಾ ಹೊಸಬ್ರು ತೊಗೊಬೇಕು ಅಂತ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ನಿಮಗೆ ಸ್ಕೋಪ್ ಇದೆ ನಿಮ್ಮ ಸಿನಿಮಾ ಮೇಲೆ? ಸರ್, ಸಿನಿಮಾ ಕನ್ನಡ ಏನು ಪ್ರೇಕ್ಷಕರಿದ್ದಾರೋ, ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದು, ಆ ಹಾಡುಗಳ ಚೆನ್ನಾಗಿದ್ದು ಅದಿತ್ತು ಅಂದರೆ ಆಲ್ಮೋಸ್ಟ್ ನೋಡ್ತಾರೆ ಅನ್ನೋ ಒಂದು ಭಾವನೆ ನನಗೆ. ಓಕೆ, ಕೊನೆಯದಾಗಿ ಏನು ಹೇಳ್ತೀರಾ ವೀಕ್ಷಕರಿಗೆ? ಎಲ್ಲರೂ ಬಂದು May 16 ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತೀವಿ. ಮತ್ತು ಹೊಸ ಟ್ಯಾಲೆಂಟ್ನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀವಿ. ಸರ್, ಇಡೀ ಸಿನಿಮಾ ಇರ್ತಕ್ಕಂಥದ್ದು ನಮ್ಮ ಮಲೆನಾಡಿನ ಹೆಬ್ಬಾಗಿಲಾಗಿರ್ತಕ್ಕಂಥ ಶಿವಮೊಗ್ಗದಲ್ಲಿ. ಅಂದರೆ ಪ್ರವಾಸಿ ತಾಣಗಳನ್ನು ಆಯ್ದುಕೊಂಡು ನಾವು ಸಿನಿಮಾ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಳ್ಳೊಳ್ಳೆ ಪ್ಲೇಸ್ಗಳನ್ನು ಕವರ್ ಮಾಡಿದ್ದಾರೆ. ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ, ಫೈಟ್ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ. ತುಂಬ ಓವರಾಲ್ ಸಿನಿಮಾ ಭಾಳ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಬಂದು ಅದನ್ನು ನೋಡಬೇಕು. ಇದೇ 16ನೇ ತಾರೀಕು ನಮ್ಮ ಸಿನಿಮಾವನ್ನು ನೋಡಬೇಕಾಗಿ ತಮ್ಮಲ್ಲಿ ಎಲ್ಲರಿಗೂ ಸಹ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಸೇಮ್ ಎಲ್ಲರೂ ಕೂಡ May 16 ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ ನೋಡಿ. ನಿಮ್ಮ ಹತ್ರ ಇರುವಂತಹ ಚಿತ್ರಮಂದಿರಗಳಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಸರ್, ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನಾನು ದಾನಂ ಶಿವಮೊಗ್ಗ ಪೋಷಕ ನಟ. ಸುಮಾರು ವರ್ಷಗಳಿಂದ ರಂಗಭೂಮಿ ನಟ ಹಾಗೂ ಒಂದು ಚಲನಚಿತ್ರಗಳಲ್ಲಿ ನಟಿಸ್ತಾ ಇದ್ದೀನಿ. ಈ ಒಂದು ಉದಯ ಸೂರ್ಯ ಚಿತ್ರವನ್ನು ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಅನ್ನೋ ಒಂದು ಗ್ರಾಮದಿಂದ ನಮ್ಮ 3 ಜನ ನಿರ್ಮಾಪಕರು, SP ಮಂಜುನಾಥ್ ಸರ್, ಸುನೀಲ್ ಅವರು ಹಾಗೂ ಹರ್ಷ ಅನ್ನೋರು. ಸೊ ಇವರು ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಅದೇ ಊರಿನ, ಅದೇ ಹಂಚಿನ ಸಿದ್ದಾಪುರದ ನಮ್ಮ ನಿರ್ದೇಶಕರಾದಂತಹ ಸೂತ್ರಧಾರರು ಪ್ರಕಾಶ್ ರಾಜ್ ಸರ್ ಅವರ ನಿರ್ದೇಶನದಲ್ಲಿ ಉದಯ ಸೂರ್ಯ ಅನ್ನೋ ಒಂದು ಚಿತ್ರ ಹೊರ ಬರ್ತಾ ಇದೆ ಸರ್. ಇದೇ ಒಂದು 16/5/2025 ಇದೇ ತಿಂಗಳು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಮಸ್ಕಾರ ಸರ್, ನಾನು SS ಪ್ರಕಾಶ್ ರಾಜ್ ಅಂತ, ಈ ಸಿನಿಮಾದ ನಿರ್ದೇಶಕ. ನಮ್ಮೂರು ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಹಂಚಿನ ಸಿದ್ದಾಪುರ ಗ್ರಾಮ ಅಂತೇಳಿ. ನಮಸ್ತೆ ಸರ್, ನನ್ನ ಹೆಸರು ಅಶೋಕ್ ನಾಯಕ್ ಅಂತ. ನಾನು ಈ ಫಿಲಮಲ್ಲಿ ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೀನಿ, ಹೀರೋ ಫ್ರೆಂಡ್ ಆಗಿ. ಓಕೆ ಸರ್, ಇವಾಗ ನೀವು ಹೀರೋ ಪ್ಲಸ್ ಡೈರೆಕ್ಟರ್ ಅಲ್ವಾ? ಸೊ ನಿಮಗೆ ಚಾಲೆಂಜಿಂಗ್ ಅನಿಸ್ಲಿಲ್ವಾ ಎರಡೂ ಮೇಂಟೈನ್ ಮಾಡೋದಕ್ಕೆ? ಸರ್, ಚಾಲೆಂಜಿಂಗ್ ಅನ್ನಿಸ್ತು. ಬಟ್ ಪ್ರೊಡ್ಯೂಸರ್ ಒಂದು ನನಗೆ ಬಲವಾದ ಬೆನ್ನಿಂದೆ ತಟ್ಟಿದ್ರು, ಮಾಡು ನೀನೇ ನೋಡೋಣ. ಯಾಕೆಂದರೆ ತಲಾಂತರದಿಂದ S ನಾರಾಯಣ್ ಕೂಡ ಡೈರೆಕ್ಷನ್ ವಿತ್ ಆ್ಯಕ್ಟಿಂಗ್ ಮಾಡೋರು, ಉಪೇಂದ್ರ ಕೂಡ ಡೈರೆಕ್ಷನ್ ವಿತ್ ಆ್ಯಕ್ಟಿಂಗ್ ಮಾಡೋರು. ಹಾಗೆ ನೀನು ಒಂದು ಮಾಡು ನೋಡೋಣ ಅಂಥೇಳಿ ನನಗೆ ಪ್ರೊಡ್ಯೂಸರ್ಗಳು ಹುರಿದುಂಬಿಸಿದ ಕಾರಣ ನನಗೆ ಅದನ್ನು ಚಾಲೆಂಜ್ ಅನ್ನಿಸ್ತಿಲ್ಲ. ಒಂದು ಸೀದಾವಾಗಿ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಇದಕ್ಕೆ ಮುಂಚೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ? ಇದಕ್ಕೂ ಮುಂಚೆ ಯಾವ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿಲ್ಲ ಸರ್. ಊರಲ್ಲಿ ಈ ಥರ ನಾಟಕ ಮಾಡ್ತಿದ್ರಲ್ಲ, ನಾಟಕದಲ್ಲಿ ಮಾಡ್ತಾಯಿದ್ದೆ. ಬಟ್ ಕಲೆನೇ ತುಂಬ ಇಷ್ಟ ನಮಗೆ. ನಾನೇನೋ ಒಂದು ಸಿನಿಮಾ ರಂಗದಲ್ಲಿ ಏನೋ ಮಾಡ್ಬೇಕಂತೇಳಿ ಬಂದಿದ್ದೆ ಅಷ್ಟೇ. ಇದೇ ಫಸ್ಟ್ನೇ ಸಿನಿಮಾದಲ್ಲಿ ಆ್ಯಕ್ಟಿಂಗು ಅಷ್ಟೇ ಸರ್. ಕತೆ ನಿಮ್ದೇನಾ? ಇಲ್ಲ ಸರ್, ಕತೆ ನಮ್ಮದೇ. ಒಂದು ರಿಯಲ್ ಇನ್ಸಿಡೆಂಟು.
ಕತೆ ನಮ್ಮದೇ ರಿಯಲ್ ಎಸ್ಟೇಟ್ನ ನಾನೊಂದು ಸಿನಿಮಾ ರೀತಿ ತೋರಿಸಿದ್ದೀನಿ ಅಷ್ಟೇ ಜನ. ಸೊ ಆನ್ಲೈನ್ ಸ್ಟೋರಿ ಹೇಳ್ಬೇಕಂದ್ರೆ ಯಾವ ರೀತಿ ಹೇಳ್ತೀರಿ ಸರ್? ಒಳ್ಳೆ ಸ್ಟೋರಿ ಹೇಳ್ಬೇಕಂದ್ರೆ ಸರ್, ಈಗಿನ ಪ್ರಸ್ತುತ ಎಷ್ಟೋ ಜನ ಹುಡುಗಿಯರು ಮೋಸ ಮಾಡ್ತಾರೆ ಹುಡುಗರಿಗೆ. ಹುಡುಗರು ದೇವದಾಸ ಆಗ್ತಾರೆ ಹೊರತು ಹುಡುಗಿಯರೆಲ್ಲೂ ದೇವದಾಸರಾಗಿರೋದು ಇದಿಲ್ಲ. ಹಾಗಾಗಿ ಪ್ರಸ್ತುತ ನಡೀತಿರೋದನ್ನ ಇನ್ಸಿಡೆಂಟ್ಗಳನ್ನ ಹಿಡ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ. ಅಂದ್ರೆ ಇವಾಗ ನೀವು ರಿಯಲ್ ಸ್ಟೋರಿ ಮಾಡಿದ್ರೆ ಅಂದ್ರೆ ಯಾರು ಗೊತ್ತಿರೋದನ್ನ ಇಲ್ಲ ಸುಮ್ಮನೆ ಎಲ್ಲೋ ಗೊತ್ತಿರೋದೇ ಸರ್. ಬಟ್ ಈಗ ಯಾಕೆಂದರೆ ಇದೆಲ್ಲ ನೆಗೆಟಿವ್ ಆಗಿ ತೋರಿಸಿರೋ ಕಾರಣ ನಾನು ಆ ಲವರ್ಸ್ನಾಗಲಿ ಆ ಪ್ರೇಮಿಗಳಾಗಲಿ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಯಾಕೆಂದರೆ ಅವ್ರಿಗೆ ಏನಾಗುತ್ತೆ ಇನ್ಫೆಕ್ಟ್ ಆಗ್ತವೆ ಇದ್ರ ಮೇಲೆ, ಲೈಫ್ ಮೇಲೆ. ಹಂಗಾಗಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಇದು ಈ ಪ್ರೆಸೆಂಟ್ ಇರುವಂತಹ ಲವರ್ಸ್ ಸ್ಟೋರಿಗಳೇ, ಇನ್ಸಿಡೆಂಟ್ಗಳೇ ತಗೊಂಡು ಮಾಡಿರೋಂಥದ್ದು ಸಿನಿಮಾ. ಅಂದ್ರೆ ನಿಮ್ಮ ಪ್ರಕಾರ ಹುಡುಗಿರೇ ಜಾಸ್ತಿ ಮೋಸ ಮಾಡ್ತಾರೆ? ಡೆಫಿನೆಟ್ಲಿ ಸರ್. ಅದು ಈ ಎಲ್ಲ ಕಡೆನೂ ಅದೇ ಅಲ್ಲ ಸರ್. ಹುಡುಗಿರೇ ಈಗಿನ ಕಾಲದ ಹುಡುಗಿಯರನ್ನ ಯಾರು ಸರ್ ನಂಬಂಗಿದೆ? ನಿಮ್ಮ ಸಿನಿಮಾಗೆ ಯಾರು ಹುಡುಗಿರೇ ಬರಲ್ಲ? ಹುಡುಗಿರು ಬರಲೇಬೇಕು. ಯಾಕೆಂದರೆ ಅವ್ರಿಗೆ ಗೊತ್ತಾಗಬೇಕು ನಾವು ಎಲ್ಲಿ ಮೋಸ ಮಾಡ್ತಿದ್ದೀವಿ ಹುಡುಗರಿಗೆ, ನಾವು ಏನು ತಿದ್ಕೊಬೇಕು, ನಾವು ಯಾವ ರೀತಿ ಇರಬೇಕು ಅನ್ನೋದನ್ನ ಒಂದು ಕಲಿಯೋಕ್ಕೋಸ್ಕರ, ಅದು ನಾವು ತಿಳ್ಕೊಳಕ್ಕೋಸ್ಕರ ಏನಾದರೂ ಪ್ರತಿಯೊಬ್ಬ ಹುಡುಗಿಯರು ಬಂದು ಸಿನಿಮಾ ನೋಡಬೇಕು. ಬಟ್ ಅದೇ ಹುಡುಗಿರೇ ಹೇಳ್ತಾರೆ ಸರ್ ಹುಡುಗರು ಮೋಸ ಮಾಡ್ತಾರೆ ಅಂತ. ಸರ್ ಎಲ್ಲರೂ ಆ ಥರ ಇರೋಲ್ಲ ಸರ್. ಈ ಹುಡುಗಿಯರು ಸರ್ ಪ್ರತಿಯೊಂದು ಹೆಣ್ಣಿಂದನೇ ಸರ್. ಮಹಾಭಾರತ ರಾಮಾಯಣ ನಡೆದಿದ್ದು ಹೆಣ್ಣಿಂದನೇ. ಹಂಗಾಗಿ ಹೆಣ್ಣು ಅಂದರೆ ಪ್ರಕೃತಿಗೆ ಹೋಲಿಸ್ತೀವಿ ನಾವು. ಹೆಣ್ಣು ಎಲ್ಲಿ ಸರ್, ಹೆಣ್ಣು ಒಂದು ಹೆಜ್ಜೆ ಮುಂದೆ ಒಂದು ನಾನು ತಪ್ಪು ಮಾಡೋದಕ್ಕೂ ಅಥವಾ ಸರಿ ಮಾಡೋದಕ್ಕೂ ಹೆಣ್ಣು ಹೆಜ್ಜೆನ ನೋಡಿ ಇಡಬೇಕು. ಆವಾಗ ಪ್ರತಿಯೊಬ್ಬ ಹುಡುಗನೂ ಕೂಡ ಅಂದರೆ ಸರಿ ದಾರಿಲಿ ಇರ್ತಾರೆ. ಹೆಣ್ಣೆ ನಾನು ಎಲ್ಲದಕ್ಕೂ ರೆಡಿ ಅಂತ ಹೇಳಿದಾಗ ಹುಡುಗ ಒಬ್ಬ ಗಂಡಸಾಗಿ ಎಲ್ಲ ಮಾಡ್ತಾನೆ ಸರ್. ಸರ್ ಹಾಗಾದರೆ ನೀವು ಹೇಳ್ತಿರೋ ಪ್ರಕಾರ ತೊಗೊಂಡ್ರೆ ಹುಡುಗರಲ್ಲಿ ಏನೇ ಮಾಡಿದ್ರು ಹುಡುಗಿರು ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೇಕು ಅನ್ನೋ ಫೀಲ್ ಜಾಸ್ತಿ ಇದೆ. ಅದಕ್ಕೇನು ಹೇಳ್ತೀರಾ? ಆ ಥರ ಏನಿಲ್ಲ ಸರ್, ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನೀವೇ ಜಸ್ಟ್ ಹೇಳಿದ್ರೆ ನೀವು ಹೇಳ್ತಿರೋ ಲೆಕ್ಕಾಚಾರ ತೊಗೊಂಡ್ರೆ 1% ಜಾಸ್ತಿ ಹುಡುಗಿಯರನ್ನೇ ತಪ್ಪಿದೆ ಅನ್ನೋದು ಡೈರೆಕ್ಟಾಗಿ ನೀವು ಹೇಳ್ತಾ ಇದ್ದೀರಾ. ಬಟ್ ಹುಡುಗರಲ್ಲೂ ನೀವು ಅದನ್ನು ಹೈಲೈಟ್ ಮಾಡ್ತಾ ಇಲ್ಲ. ಜಸ್ಟ್ ಅದನ್ನು ನನ್ನ ಕ್ವಶನ್ಗೆ ನಾನು ಹೇಳ್ಕೊತಾ ಇದ್ದೀನಿ. ಹೇಗಿದೆ ಸರ್? ಸರ್ ಆ್ಯಕ್ಚುಲಿ ಹುಡುಗರು ಮೋಸ ಮಾಡೋದು ಕಮ್ಮಿ ಸರ್. ಒಂದು ಹುಡುಗಿನ ತುಂಬ ಇಷ್ಟಪಟ್ಟುಬಿಟ್ರೆ ತಾಯಿಗಿನ ಹೆಚ್ಚಾಗಿ ತುಂಬ ಇಷ್ಟಪಡ್ತಾರೆ ಸರ್. ಈಗ ಹೇಳ್ಬೇಕಂದ್ರೆ ಒಂದೇ ಮಾತು ಹೇಳ್ಬೇಕಂದ್ರೆ, ತಾಯಿ ಸತ್ತರೆ ಒಂದು 3 ದಿನ ಹತ್ಬಿಟ್ಟು ಒಂದು 3 ದಿನ ಕಾರ್ಯ ಮುಗಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅದೇ ಒಂದು ಹುಡುಗಿ ಬಿಟ್ಟೋದ್ರೆ ಆ ಫೀಲ್ ಆ ಹುಡುಗ ಕಳ್ಕೊಂಡಿರ್ತಾನಲ್ಲ ಸರ್, ಆ ಹುಡುಗಿನ ಅವನಿಗೆ ಮಾತ್ರ ಗೊತ್ತು. ಯಾಕಂದರೆ ಒಂದು ಚಟ ಇರಲ್ಲ. ಹುಡುಗಿ ಸತ್ತೋದ ತಕ್ಷಣವೇ ಅಥವಾ ಹುಡುಗಿ ಬಿಟ್ಟೋದ ತಕ್ಷಣ, ಹುಡುಗಿ ಮೋಸ ಮಾಡಿದ ತಕ್ಷಣವೇ ಅವನಲ್ಲಿರುವ ಕೆಟ್ಟ ಅಭ್ಯಾಸ ಯಾವುದು ಇರಲಿದ್ದೆಲ್ಲ ಬರುತ್ತೆ ಸರ್. ಕುಡಿತಾ ಇರ್ಬೋದು, ಚಟ, ಬೀಡಿ ಸಿಗರೇಟ್ ಆಗಿರ್ಬೋದು, ಆ ಥರ ಅವನ್ನ ಕಳ್ಕೊಂಬಿಡ್ತಾನೆ ಈ ಪ್ರೀತಿ ಹುಡುಗಿರು ಮೋಸ ಹೋದ್ಮೇಲೆ. ಆ ಥರ ಅದಕ್ಕೋಸ್ಕರ ನಾನು ಎಷ್ಟೋ ಜನ ಹುಡುಗರು ಮೋಸ ಹೋಗಿದ್ದಾರೆ ಈ ಹುಡುಗಿರು ವಿಚಾರದಲ್ಲಿ. ಈಗಿನ ನಡೀತಿರೋದೇ ಅದು ಸರ್. ನಾನು ಎಲ್ಲ ಹುಡುಗಿರು ತಪ್ಪಂತ ಹೇಳ್ತಾ ಇಲ್ಲ. ಬಟ್ ಎಷ್ಟೋ ಜನ ಹುಡುಗಿರು ಅದೇ ರೀತಿ ಮಾಡ್ತಿದ್ದಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ ಅಂತ ನಾನು ಕೇಳ್ಕೊತೇನೆ. ಯಾಕಂದರೆ ಪ್ರತಿಯೊಬ್ಬ ಹುಡುಗ ಕೂಡ ನಿಮ್ಮ ಪ್ರೀತಿ ಜೊತೆಗೆ ಮನೇನ ಜವಾಬ್ದಾರಿ ಕೂಡ ಹೊತ್ಕೊಂಡಿರ್ತಾನೆ. ಯಾಕಂದರೆ ಎಲ್ಲರೂ ರಿಚ್ ಹುಡುಗರು ಯಾರು ಪ್ರಾಂಪ್ಟ ಪ್ರೀತಿ ಮಾಡಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಅಂದರೆ ಆ ಪ್ರೀತಿಯ ಪ್ರಾಂಪ್ಟಾಗಿರಿ ಹುಡುಗಿಯರು. ಯಾಕೆಂದರೆ ಎಷ್ಟೊಂದು ಜನ ಹುಡುಗರು ಇವತ್ತು ತುಂಬ ಕಷ್ಟಪಡ್ತಿದ್ದಾರೆ ಪ್ರೀತಿಯಲ್ಲಿ ಮೋಸ ಹೋಗಿ. ಹಂಗಾಗಿ ಹೇಳ್ತಾ ಇದ್ದೀನಿ. ಡೈರೆಕ್ಟ್ರಿಗೆ ಲವ್ ಫೇಲ್ಯೂರ್ ಆಗಿದೆ? ಲವ್ ಫೇಲ್ಯೂರ್ ಏನಿಲ್ಲ ಸರ್. ಅಕ್ಕಪಕ್ಕ ಇರೋ ಫ್ರೆಂಡ್ಸ್ ಎಲ್ಲ ಲವ್ ಫೇಲ್ಯೂರ್ ಆಗಿಬಿಟ್ಟು ನಾನು ಆ ರಿಯಲ್ ಇನ್ಸ್ಟಿಟ್ಯೂಟ್ಗಳು ತಗೊಂಡು ಒಂದು ಕತೆ ಮಾಡಿದ್ದೀನಿ ಸರ್. ಯಾಕೆ ತುಂಬ ನೊಂದಿದ್ದೀರಾ ಅನ್ಸುತ್ತೆ ಮಾತಲ್ಲೇ ಗೊತ್ತಾಗ್ತದೆ. ಇಲ್ಲ ಸರ್, ನಾನು ನೊಂದಿದ್ದೀನಿ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ಗಳು ನೊಂದಿರೋದು ನೋಡಿ ನಾನು ನೊಂದು ಬಿಟ್ಟಿದ್ದೀನಿ ಸರ್. ಹಂಗಾಗಿ ಈ ರಿಯಲ್ ಇನ್ಸ್ಟಿಟ್ಯೂಟ್ನ ತಗೊಂಡು ಇನ್ಮೇಲೆ ಹುಡುಗಿಯರ ಈ ರೀತಿ ಇರಬೇಕು, ಹುಡುಗರು ಕೂಡ ಹುಡುಗಿಯರನ್ನ ಯಾವ ರೀತಿ ಅಂಥ ಹುಡುಗಿಯರನ್ನ ಲವ್ ಮಾಡಬೇಕು ಅದನ್ನು ತೋರ್ಸೋಕ್ಕೋಸ್ಕರ ಈ ಕತೆ ಮಾಡಿದ್ದೀನಿ ಸರ್. ಆ್ಯಕ್ಚುಲಿ ಹುಡುಗರು ಯಾವ ಹುಡುಗಿರನ್ನ ಪ್ರೀತಿ ಮಾಡ್ತಿರ್ತಾರೋ ಆ ಹುಡುಗಿನೇ ಮದುವೆ ಆಗಬೇಕು. ಗೊತ್ತಿಲ್ಲದ ಹುಡುಗಿರನ್ನ ಈಗ ಎಲ್ಲ ಮನೆ ಕಡೆ ನೋಡಿ ಮದುವೆ ಮಾಡ್ತಾರೆ ಸರ್. ಬಟ್ ಎಷ್ಟೋ ಡೈವರ್ಸ್ ಕೇಸ್ಗಳಾಗಿದ್ದಾವೆ. ಯಾಕಂದರೆ ಆ ಹುಡುಗಿ ಬಗ್ಗೆ ಗೊತ್ತಿರಲ್ಲ. ಈಗಿನ ಹುಡುಗಿಯರು ಮದುವೆ ಹಾಕೋ ಮುಂಚೆನೇ ಎಷ್ಟೊಂದು ಸರ್ ಕಾಂಟ್ರವರ್ಸಿ ಆಗಿರ್ತವೆ. ಅದು ನಮಗೆ ಗೊತ್ತಿರಲ್ಲ. ನಾವು ಮದುವೆ ಮಾಡ್ಬಿಡ್ತೀವಿ, ಮನೆ ಕಡೆ ತೋರಿಸಿ ಮದುವೆ ಮಾಡಿಬಿಡ್ತಾರೆ. ಅದು ಗೊತ್ತಾಗಲ್ಲ. ಮದುವೆ ಆದಮೇಲೆ ಸರ್ ಗೊತ್ತಾಗೋದು ನಿಜವಾದ ಏನಂತ. ಆವಾಗ ಡೈವರ್ಸ್ ಆಗೋದು, ಅವ್ರ ಮೇಲೆ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಹಂಗಾಗಿ ಪ್ರೀತಿಸಿರೋ ಹುಡುಗಿನ ಯಾವ ಕಾರಣಕ್ಕೂ ಯಾರು ಬಿಟ್ಕೊಡ್ಬೇಡಿ. ಅದು ಎಷ್ಟೇ ಕಷ್ಟ ಆದರೂ. ಯಾಕೆಂದರೆ ಭಗವಂತನೇ ನಿಮ್ಮನ್ನು ಒಂದು ಮಾಡಿರ್ತಾನೆ. ಅದಕ್ಕೆ ನೀವು ಅದಕ್ಕೆ ಸಾಥ್ ಕೊಟ್ಟು ನೀವು ಪ್ರೀತಿಸಿರೋರು ಯಾವತ್ತೂ ದೂರ ಆಗಬಾರ್ದು, ಒಂದಾಗಿರಿ ಅಂತ ನಾನು ಕೇಳ್ಕೊಳ್ತೀನಿ. ಅವಾಗೆಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ. ನಿಮ್ಮ ಪ್ರಕಾರ ಲವ್ ಮ್ಯಾರೇಜ್ ಬೆಟರ್ ಅರೇಂಜ್ ಮ್ಯಾರೇಜ್ ಬೆಟರ್? ಸರ್ ಲವ್ ಮ್ಯಾರೇಜು ಬೆಟ್ರು, ಅರೇಂಜ್ ಮ್ಯಾರೇಜು ಬೆಟ್ರು. ಈಗ ಪೋಷಕ ನಟಾಗಿ ನೀವೇನು ಹೇಳ್ತೀರಾ ಸರ್? ಸರ್ ಪೋಷಕ ನಟನಾಗಿ ನಾನು ಈ ಚಿತ್ರದ ಸೂತ್ರಧಾರರಾದಂತಹ ನಮ್ಮ ಪ್ರಕಾಶ್ ರಾಜ್ ಸರ್ ನಿಜವಾಗ್ಲೂ ಮೆಚ್ಯೂರಿಟಿ ನಾನು ಕಂಡಿದ್ದೀನಿ. ಯಾಕೆಂದರೆ ಅವ್ರು ಹೇಳೋದ್ರಲ್ಲೇ ನಿಮಗೆಲ್ಲ ಉತ್ತರ ಕೊಡ್ತಾ ಇದ್ದಾರೆ. ಹೇಗೆ ಅಂದರೆ ಇನ್ಸಿಡೆಂಟಲ್ಲಿ ನನ್ನ ಪ್ರಶ್ನೆ ಇಷ್ಟೇ. ಎಸ್ ಲವ್ ಮ್ಯಾರೇಜ್ ಬೆಟರ್ ನೀವು ಒಬ್ಬ ತಂದೆ ಆಗಿ? ಎಸ್ ಸರ್, ಒಂದು 30 ವರ್ಷಗಳ ಹಿಂದೆ ಈಗಿನ ವಾತಾವರಣ ಎರಡನ್ನೂ ಸೇರಿಸಿದ್ರೆ ಪ್ರೀತಿ ಒಂದೇ ಇರುತ್ತೆ ಸರ್. ಅರೇಂಜ್ ಮ್ಯಾರೇಜ್ ಇಸ್ ಬೆಸ್ಟ್ ಅಲ್ವಾ ಸರ್?
ನೀವಿಬ್ರು ಮಾತಾಡಿ ಸರ್ ಈಗ. ಹೌದಲ್ಲ ಸರ್? ಅರೇಂಜ್ ಮ್ಯಾರೇಜ್ ಬೆಟ್ರು ಸರ್, ಬಟ್ ಪ್ರೀತಿ ಮಾಡಿ ಮದುವೆ ಆದರೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಸರ್ ಲೈಫಲ್ಲಿ. ಫೈನ್ ಫೈನ್. ಈಗ ಅರೇಂಜ್ ಮ್ಯಾರೇಜ್ ಈಗಿನ ವಾತಾವರಣ ತಗೊಂಡ್ರೆ ನೀವು ಡೈವರ್ಸ್ ಕೇಸ್ ಜಾಸ್ತಿ ಗೊತ್ತಿದೆ ಸರ್. ಅದೇ ಪ್ರೀತಿನ ನೀವು ಏನು ಅರೇಂಜ್ ಮ್ಯಾರೇಜ್ಗಳು ಡೈವರ್ಸ್ ಕೇಸ್ ಜಾಸ್ತಿ. ಅದೇ ಸರ್, ಪ್ರೀತಿ ಮಾಡಿ ಮದುವೆ ಆದರೆ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಮದುವೆ ಆದಮೇಲೂ ಅಂಡರ್ಸ್ಟ್ಯಾಂಡಿಂಗ್ ಬಿಫೋರೇ ಗೊತ್ತಿರುತ್ತೆ, ಹಂಗಾಗಿ ಹೊಂದ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಈಗ ಮೊನ್ನೆ ಎಷ್ಟೊಂದು ಇವಾಗ ನೋಡಿ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತವೆ, ಸುಮ್ಮನೆ ನೋಡಿ. ಯಾಕೆಂದರೆ ಈಗ ಒಂದು ಸಣ್ಣ ಪ್ರಶ್ನೆ ಸರ್. ಈಗ ನಿಮ್ಮ ತಂದೆ ತಾಯಿನ ಎಷ್ಟು ಪ್ರೀತಿಸ್ತೀರಾ ನೀವು? ಸರ್ ತುಂಬ ಪ್ರೀತಿಸ್ತೀನಿ. ನೀವು ಅರೇಂಜ್ ಮ್ಯಾರೇಜ್ ಆಗ್ತೀರಾ ಅಥವಾ? ಸರ್ ನಮ್ಮದು ಅರೇಂಜ್ ಮ್ಯಾರೇಜ್ ಆಗಿದೆ, ನಾನು ಲವ್ ಮ್ಯಾರೇಜ್ ನಾನು ಎರಡು ಒಪ್ತಿದ್ದೆ ಸರ್. ಲವ್ ಮ್ಯಾರೇಜ್ ಕಮ್ ಅರೇಂಜ್ ಮ್ಯಾರೇಜ್ ಒಪ್ತೀನಿ. ಯಾಕಂದರೆ ಒಂದೇ ಮದುವೆ ಆಗೋದು. ಯಾಕಂದರೆ ಸರ್ ನಮ್ಮ ತಂದೆ ಒಪ್ಸಿರೋ ಹುಡುಗಿ ನಮ್ಮ ಪ್ರೀತಿ ಮಾಡೋ ಹುಡುಗಿನಾಗಿರ್ತಾಳೆ. ಎಸ್, ವೆರಿ ನೈಸ್. ಹಂಗಿದ್ದಾಗ ನಾನು ಲಕ್ಕಿ. ಖಂಡಿತ ಲವ್ ಮಾಡ್ತಾಯಿದ್ದೀನಿ ಸರ್. ಅದೇ ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತಿದ್ದೀರಾ ನೀವು ಅಲ್ವಾ? ಅವ್ರನ್ನೇ ಲವ್ ಮಾಡ್ತಾ ಇದ್ದೀನಿ ಸರ್. ಹಂಗಾಗಿ ಅದೃಷ್ಟವಂತ ಸರ್. ರಿಯಾಲಿಟಿ ಸರ್, ರಿಯಾಲಿಟಿ ಮನೇಲಿ ತೋರಿಸಿರೋ ಹುಡುಗಿನ ಲವ್ ಮಾಡ್ತಾ ಇರೋದು. ಈ ಚಿತ್ರೀಕರಣ ಸಮಯದಲ್ಲಿ ಕಂಡಂತಂತೆ ಸರ್, ನಮ್ಮ ಡೈರೆಕ್ಟರ್ ಒಂಥರ ಈ ಪಾದರ್ಸ್ತಂತೆನೆ ಫಾಸ್ಟ್ ಬೇಗ ಸ್ಕ್ರಿಪ್ಟ್ನ ಬರ್ಬಿಡೋರು ಅಲ್ಲೇ, ಆ ಒಂದು ಸ್ಪಾಟಲ್ಲೇ. ತುಂಬ ಖುಷಿ ಆಗುತ್ತೆ. ಬ್ರಾಡ್ ಮೈಂಡ್. ನಿಮಗೆ ಗೊತ್ತಿರೋ ಹಾಗೆ ಇನ್ಸಿಡೆಂಟಲ್ಲಿ ಕಥೆಗಳನ್ನು ಆಧಾರವಾಗಿ ಇಟ್ಕೊಂಡು ಬರೆಯೋದು ಭಾರಿ ಕಷ್ಟ ಸರ್. ಬಟ್ ಆನ್ ದಟ್ ಸ್ಪೇಸಲ್ಲೇ ಚೆನ್ನಾಗಿ ನೀಟಾಗಿ ಡ್ರಾ ಮಾಡೋರು, ಸ್ಕ್ರಿಪ್ಟ್ ವರ್ಕ್ ಆಗೋದು, ಗಿವ್ ಎ ಗುಡ್ ಒಂದು ಪಿಕ್ಚರೈಸೇಷನ್ ತುಂಬ ಚೆನ್ನಾಗೋದು. ನನಗೆ ಹೀಗೆ ಹೋಗಬೇಕು ಸರ್, ನೀವು ಬನ್ನಿ. ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದೀನಿ ಸರ್. ಮೀ ಸಿನಿಮಾ ಬಗ್ಗೆ ಬಂದು ನೋಡೋದಕ್ಕೆ ಏನು ಹೇಳ್ತೀರಾ? ಈ ಸಿನಿಮಾ ಉದಯ ಸೂರ್ಯ ಈಗಾಗಲೇ ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರಂತ SP ಮಂಜುನಾಥ್ ಸರ್, ಸುನೀಲ್ ಸರ್ ಹಾಗೂ ಹರೀಶ್ ಅವರು ತುಂಬ ಕಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದ್ದಾರೆ. ನಿರ್ದೇಶಕರಂತೂ ತುಂಬ ಕನಸುಗಾರರಾಗಿದ್ದಾರೆ. ಅವರು ಕನಸನ್ನ ಇಟ್ಕೊಂಡಿದ್ದಾರೆ. ಕನಸುಗಾರನ ರವಿಚಂದ್ರನ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಒಂದು ಗಡಿಯಲ್ಲಿ ಬಂದಂಥವ್ರು ಅವರು. ಈ ಚಿತ್ರ ಯಶಸ್ಸು ಗಳಿಸಿ ಶತದಿನೋತ್ಸವವನ್ನು ಆಚರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ಮೇ 16ಕ್ಕೆ ಈ ಚಿತ್ರ ರಿಲೀಸ್ ಆಗ್ತಾ ಇದೆ, ಉದಯ ಸೂರ್ಯ. ಈ ಚಿತ್ರದಲ್ಲಿ ನಂದು ಒಂದು ಹಳ್ಳಿಯ ಅಧ್ಯಕ್ಷನ ಪಾತ್ರ ಮಾಡಿದ್ದೀನಿ ಸರ್. ಈ ಅಧ್ಯಕ್ಷ ಒಂದು ಒಳ್ಳೆಯ ಪಾತ್ರ. ಒಬ್ಬ ದುಷ್ಟ ಅಂತ ಇದ್ದೇ ಇರುತ್ತೆ, ಉಗ್ರಪ್ಪ ಅಂತ ಒಂದು ಕ್ಯಾರೆಕ್ಟರ್. ಆ ಉಗ್ರಪ್ಪನಿಗೆ ನಾನು ಒಂದು ಒಳ್ಳೆ ಕೆಲಸ ಆಗ್ಬೇಕು. ಉಗ್ರಪ್ಪ ಯಾಕೆ ಕೆಲಸ ಮಾಡ್ತೀನಿ, ಜನರಿಗೆ ಹೇಗೆ ಕರಿತೀರಾ ಅಂತ ಕೇಳಿದ್ರೆ ಕಥೆ ಹೇಳ್ತಾ ಇದ್ದೀರಾ ಅಂದ್ರೆ ಆ ಕತೆ ಸಾರಾಂಶ ಲಿಟಲ್ ಆಗಿ ಹೇಳ್ತಾ ಇದ್ದೀನಿ. ಸಾರಾಂಶ ಹೇಳಿದ್ರೆ ಸಿನಿಮಾದಲ್ಲಿ ಏನ್ ಬಂದು ನೋಡ್ತಾರೆ? ಸಿಂಪ್ಲಿಫೈಡ್ ಆಗಿ ಹೇಳಿದಾಗ ಒಂದು ಪ್ರೌಡ್ ಆಗಿರುತ್ತಲ್ಲ, ಜನ ಕುತ್ಕೊಂಡ್ ಜಾಗದಲ್ಲಿ ಈಗ ಜಡ್ಜ್ ಮಾಡ್ತಾರೆ. ನೀವು ಹೇಳ್ದಂಗೆ ಸಾರಾಂಶ ಹೇಳ್ತಾ ಹೋದ್ರೆ ಜನ ನೋಡಲ್ಲ. ಅದೊಂದು ಸಾಫ್ಟ್ ಕ್ಯಾರೆಕ್ಟರ್ ಅಲ್ಲಿ ನಾನು ಡೇಟ್ ಹೇಳು. ಇದೇ ಮೇ 16ನೇ ತಾರೀಕು ಉದಯ ಸೂರ್ಯ ಫಿಲಮ್ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ನಿಮ್ಮ ನಿಯರ್ ಇರೋ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀವಿ. ಸರ್ ಈ ಸಿನಿಮಾ ಮಾಡೋಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಏನು? ಬಟ್ ಈ ಸಿನಿಮಾನ ಪ್ರೊಡ್ಯೂಸರಿಗೆ ನೀವು ಅಪ್ರೋಚ್ ಮಾಡಬೇಕಾದ್ರೆ ಅವ್ರ ಕಡೆ ರಿಪ್ಲೈ ಏನು ಬಂತು? ಸರಿ, ಈ ಸಿನಿಮಾ ಮಾಡಲಿಕ್ಕೆ ನನಗೆ ಮೇನಾಗಿ ರವಿಚಂದ್ರನ್ ಅವರು ನನಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿನೂ ಅವ್ರದ್ದು ಒಂದು ಸಿನಿಮಾ, ಅವ್ರಿಗಿರೋ ಪ್ರೀತಿ ನನಗೆ ಅವ್ರ ಮೇಲೆ ಪ್ರೀತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವ್ರ ಥರನೇ ನಾನು ಒಂದು ಸಿನಿಮಾ ಮಾಡಬೇಕು ಅಂತೇಳಿ, ರವಿಚಂದ್ರ ಥರ ನಾನು ಒಂದು ಸಿನಿಮಾ ಮಾಡ್ಬೇಕು ಅಂತೇಳಿ ನೋಡ್ಕೊತ ಬಂದೆ ಅವ್ರ ಸಿನಿಮಾಗಳೆಲ್ಲ. ಆಲ್ಮೋಸ್ಟ್ ಅವರು ಲಾಸ್ಟಿಗಂತೂ ಸಿನಿಮಾಗಳ ಒಂದು ಯಾವ ರೀತಿ ಮಾಡ್ತಿದ್ರು ಅಂತೇಳಿ ನಾನು ಅದೇ ರೀತಿ ಮಾಡಬೇಕು, ಜನಕ್ಕೆ ಆ ರೀತಿಯೇ ನಾನು ಸಿನಿಮ್ಯಾಟಿಕ್ ಸಂಗೀತ ಮ್ಯೂಸಿಕ್ ಆ ರೀತಿಯೇ ಕೊಡ್ಬೇಕಂತೇಳಿ ಈ ಸಿನಿಮಾದಲ್ಲಿ ಮ್ಯೂಸಿಕ್ ನಾನು ಇದು ಮಾಡಿದ್ದೀನಿ. ನನಗೆ ಇನ್ಸ್ಪಿರೇಷನ್ ರವಿಚಂದ್ರನ್. ನೆಕ್ಸ್ಟು ನಾನು ಸಿನಿಮಾ ಈ ಥರ ಒಂದು ಕತೆ ಮಾಡಿಕೊಂಡೆ. ಈ ಕತೆಗೆ ನಾನು ದುಡ್ಡಿಲ್ಲ, ಏನು ಮಾಡೋದು, ಈಗಿನ ವಾತಾವರಣದಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಅಂತ ಪ್ರೊಡ್ಯೂಸರ್ ಸಿಗೋದು ಇನ್ನೂ ಕಷ್ಟ. ನಾವು ಹೊಸಬರು, ಕಷ್ಟ, ಇಂಡಸ್ಟ್ರಿಯಲ್ಲಿ ನಾವೆಲ್ಲ ಬೆಳೆಯೋದು ಕಷ್ಟ. ಹೋಗಿ ನಮ್ಮ ಊರಲ್ಲಿರೋ ಸುನೀಲು ಮತ್ತು ಮಂಜುನಾಥ್ ಮತ್ತು ಹರೀಶ್ ಅವ್ರನ್ನ ಕೇಳ್ಕೊಂಡಾಗ ನನಗೆ ಹಿಂಗೆ ಮಾಡೋಣ ಅಂತ ಹೇಳಿದಾಗ ಅವ್ರು ಅಮೌಂಟ್ ಹಾಕಿದ್ರು. ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಈಗ ಫಿನಿಶ್ ಆಗಿದೆ. ಈ ಚಿತ್ರದಲ್ಲಿ ತುಂಬ ಹುಚ್ಚ ಮಹೇಶ್ ಅಂತೇಳಿ ಒಂದು ಸೈಕೋ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರವನ್ನು ನಮ್ಮ ವೆಂಕಟಗೌಡ ಅವರು ವಿತರಣೆ ಮಾಡ್ತಿದ್ದಾರೆ. ಇದೇ ಮೇ 16ಕ್ಕೆ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ. ಮೇ 16ಕ್ಕೆ ಬಂದು ಥಿಯೇಟ್ರಿಗೆ ಬಂದು ನೋಡಿ. ಹೊಸಬ್ರನ್ನ ಬೆಳೆಸಿ, ಯಾರೂ ಬರಲ್ಲ ಅಂತ ಗೊತ್ತು, ಸುಮ್ಮನೆ ಆದರೂ ನಾನು ಕ್ಯಾಮ್ರಾ ಮುಂದೆ ಕೂತ್ಕೊಂಡಿದ್ದೀನಿ, ಅದಕ್ಕೆ ಕೇಳ್ಕೊತಿದ್ದೀನಿ. ಯಾಕಂದರೆ ಹೊಸಬರು ಸ್ಟಾರ್ಗಳ್ದೆ ಸಿನಿಮಾ ನೋಡೋಲ್ಲ, ಅಂಥದ್ರಲ್ಲಿ ನಮ್ಮದೆಲ್ಲ ನೋಡ್ತೀರಾ. ಆದರೂ ನಮ್ಮದು ಕ್ಯಾಮ್ರಾ ಇಟ್ಬಿಟ್ಟಿದ್ದೀವಿ, ಹಂಗಾಗಿ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ. ಇದಕ್ಕಾದರೂ ಯಾರೊಬ್ಬರು ಬಂದು ನಮ್ಮ ಸಿನಿಮಾ ನೋಡಿ. ನೀವು ಸಿನಿಮಾ ನೋಡಿ ಮೌಟ್ ಟಾಕಿಂಗ್ ಆದರೆ ಇನ್ನೊಬ್ಬರು ಬಂದು ನೋಡ್ತಾರೆ. ದಯವಿಟ್ಟು ಸಿನಿಮಾ ಬಂದು ಥಿಯೇಟ್ರಿಗೆ ನೋಡಿ ಮೇ 16 ಅಂತ ನಾನು ಕೇಳ್ಕೊಳ್ತೀನಿ.